ಲೇಟೆಕ್ಸ್ ಅನ್ನೋದು ಜಾಸ್ತಿ 1 ಇಂಚಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಇದರಲ್ಲೂ ಕ್ಲಾಸಿಕ್ ಸಿಗುತ್ತೆ ನಿಮಗೆ. ಕ್ಲಾಸಿಕಲ್ಲಿ ರೀಬಾಂಡೆಡ್ ಫಾರ್ಮ್ ಹಾಕಿರೋದು. I'll go with this. ಹೌದು, ಹೌದಮ್ಮ, ಇವತ್ತು ಇರುತ್ತೆ ನಾಳೆ ಹೋಗ್ಲೇ ಅಲ್ಲ. Hello, welcome back to Mansarachra YouTube channel. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಸೊ ಇವತ್ತು ನಾವು ಹೊರಗಡೆ ಹೋಗ್ತಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಮನೆಗೆ ಸ್ವಲ್ಪ ಐಟಮ್ಸ್ ತರೋದಿದೆ. ಸೊ ಅದಕ್ಕೋಸ್ಕರ ಕಾರ್ಡ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಗಿದ್ರು ಇವಾಗ ದಿವಾಲಿ ಆಫರ್ಸ್ ಬೇರೆ ನಡೀತಿದೆ. ಸೊ ಅದಕ್ಕೋಸ್ಕರ ಹೋಗಿ ನೋಡ್ಕೊಂಡು ಬರೋಣ. ಆ್ಯಂಡ್ ನಮಗೆ ಓಕೆ ಅದ ಅಂದರೆ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿದ್ದೀನಿ, ಅಂದರೆ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಸೊ ಶಾರ್ಟ್ ಲಿಸ್ಟ್ ಮಾಡಿ ಸೊ ಅದೇ ಮಾಡೆಲ್ ಬೇಕು ಅಂತ ಹೇಳಿ ಸ್ಟೋರ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ನಾನು ಮತ್ತು ನಮ್ಮಮ್ಮ ಹೋಗ್ತಿದ್ದೀವಿ. ಎಸ್, ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಿದ್ದೀನಿ. ನಂಗೆ ಗೊತ್ತು ಲೈಫಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ನೋಡೋಣ ಇನ್ನೇನು ಹೇಗಿರುತ್ತೆ ಅಲ್ಲಿ ಫರ್ನಿಚರ್ ಶೋರೂಮಲ್ಲಿ ಅಂದ್ಬಿಟ್ಟು. ಅಂದರೆ ಆನ್ಲೈನಲ್ಲಿ ಬುಕ್ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಬಟ್ ಡೈರೆಕ್ಟಾಗಿ ಹೋಗಿ ನಾವು ಫರ್ನಿಚರ್ ಹೇಗಿರುತ್ತೆ ಟಚ್ ಮಾಡಿ ಫೀಲ್ ಮಾಡಬೇಕಲ್ವಾ. ಸೊ ದೆನ್ ಆರ್ಡ್ರ್ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಸೊ ಲೆಟ್ಸ್ ಗೋ. ಸೊ ಸಿ ಯು. ಸೊ ಇವತ್ತೇನೇನು ಆಗುತ್ತೋ ಅದನ್ನೆಲ್ಲ ನಾನು ಆದಷ್ಟು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ದಯವಿಟ್ಟು ಕಂಪ್ಲೀಟಾಗಿ ನೋಡ್ತೀನಿ ಅಂತ ಕೇಳ್ತಾ, ಸೊ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫೈನಲಿ ರೀಚ್ ಆದ್ವಿ ಇಲ್ಲಿ. ಸೊ ನೋಡೋಣ ಯಾವ ಥರ ಫರ್ನಿಚರ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಗೋ ಇನ್ಸೈಡ್. ವ್ಲಾಗ್ ಮಾಡ್ತಿದ್ದೀನಿ, ಸೊ ಅದಕ್ಕೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು. ನನಗೆ ಸ್ಪ್ರಿಂಗ್ ಬೇಡ, ಜಸ್ಟ್ ಫೋಮು ಸಾಫ್ಟ್ ಮತ್ತು ಸ್ಟಡಿ ಆಗಿರಬೇಕು. ಆರ್ಥೋ ಇದೇನಾ? ಓಕೆ. ಇದೇನಂದ್ರೆ ನೀವು 2 ಸೈಡ್ ಯೂಸ್ ಮಾಡ್ಬೋದು. ಒಂದೇ ಮ್ಯಾಟ್ರಸ್ ಅಲ್ಲಿ ನೀವು 2 ತರ ಫ್ಯೂಚರ್ ಮಾಡ್ಬೋದು. ಒಂದ್ ಸೈಡ್ ಸಾಫ್ಟ್ ಬರುತ್ತೆ, ಒಂದ್ ಸೈಡ್ ಹಾರ್ಡ್ ಬರುತ್ತೆ. ಮತ್ತೆ ಇದರಲ್ಲಿ 6 ಇಂಚ್ ತಗೊಂಡ್ರೆ 7 ಇಂಚಸ್ 1 ಇಂಚಸ್ ಎಕ್ಸ್ಟ್ರಾ ಬರುತ್ತೆ. ಇದು ನಾಸಾ ಮೆಮೊರಿ ಫೋಮ್ ಅನ್ನೋದು ಡಬಲ್ ಸೈಜ್ ಸ್ಟಿಚಬಲ್ ಆಗಿ ಬರೋದ್ರಿಂದ ನಿಮಗೆ ನಾಸಾ ಮೆಮೊರಿ ಫೋಮ್ ಅನ್ನೋದು ಒಂದು ಲೇಯರ್ ಜಾಸ್ತಿ ಬರುತ್ತೆ. ಮತ್ತೆ ಇದರಲ್ಲಿ ಡಿಫಾರ್ಮಿಕೇಶನ್ ಆಗಲಿ, ಈಟಿಂಗ್ ಇಶ್ಯೂಸ್ ಆಗಲಿ, ಬ್ಯಾಕ್ ಪೇನ್ ಆಗಲಿ, ಸ್ವೆಟ್ಟಿಂಗು, ಸ್ಯಾಗಿಂಗು ಏನು ಬರೋದಿಲ್ಲ. ವಿತ್ 15 ಇಯರ್ಸ್ ವಾರಂಟಿ ಕೂಡ ಇರುತ್ತೆ. ಮತ್ತೆ 100 ಟ್ರಯಲ್ ಪೀರಿಯಡ್ ಕೂಡ ಸಿಗುತ್ತೆ ನಿಮಗೆ. ಓಕೆ, ಅದೆಷ್ಟು ಲೇಯರ್ಸ್ದು? ಲೈಕ್ ಅದು ಟೋಟಲ್ 3 ಲೇಯರ್ಸ್ ಬರುತ್ತೆ. ಒಂದು ನಾಸಾ ಮೆಮೊರಿ ಫೋಮ್, ಒಂದು ಎಕ್ಸ್ಪಾನ್ಸಿವ್ ಫೋಮ್, ಒಂದು HR ಫೋಮ್ ಬರುತ್ತೆ. ಓಕೆ. ಏನಂದ್ರೆ ಒಂದ್ ಕಡೆ ಡಿಫಾರ್ಮಿಕೇಶನ್ ಅಂದ್ರೆ ಒಂದ್ ಕಡೆ ತಪ್ಪು, ಒಂದ್ ಕಡೆ ಹರಳ, ಆ ತರ ಇದು ಬರುತ್ತೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಆ ತರ ಚಾನ್ಸಸ್ ಬರೋದಿಲ್ಲ. ಅದೇ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಇದೆ ಅಲ್ವಾ ಆರ್ಥೋ. ಬಟ್ ತುಂಬಾ ಜನ ಬೈ ಮಾಡಿದ್ದಾರೆ, ಬಟ್ ಇದುವರೆಗೂ ಯಾರು ಕಂಪ್ಲೇಂಟ್ ನಮಗೆ ಬಂದಿಲ್ಲ. ಹಾಗಾಗಿ ನಾನು ಕಾನ್ಫಿಡೆಂಟ್ ಆಗಿ ಇರ್ತೇನೆ. ಮಲ್ಕೊಂಡು ಫೀಲ್ ಮಾಡಿ. ಟೈಮ್ ಲೈನ್ ಅನ್ನ 15 ಡೇಸ್ ಬೇಕೇ ಬೇಕು. ಇದೇ ಮ್ಯಾಟ್ರಸ್ ಅಲ್ಲ, ಯಾವುದೇ ಒಂದು ಮ್ಯಾಟ್ರಸ್ ತಗೊಂಡ್ರೆ ನಿಮಗೆ 15 ಡೇಸ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಬೇಕು. ಆಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ ಮ್ಯಾಟ್ರಸ್. ಕೈ ಕ್ಯಾಮ್ರಾ ನೋಡಿ 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 ಅಲ್ಲ ನೋಡಿ, ಪರವಾಗಿಲ್ಲ. ನೀವು ಒಂದೇ ಮ್ಯಾಟ್ರಸ್ ಇಲ್ಲಿ 2 ಥರ ಫೀಲ್ ಮಾಡ್ಬೋದು. ಕಂಫರ್ಟಬಲ್ ಆಗಿ ಮಲ್ಕೊಳ್ಳಿ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ, ಮಲ್ಕೊಂಡು ನೋಡಿ ಅಮ್ಮ. ಒಂದು ಸೈಡ್ ಸಾಫ್ಟ್ ಬರುತ್ತೆ. ಇಲ್ಲ ನಮಗೆ ಸಾಫ್ಟ್ ಬೇಡ, ಹಾರ್ಡ್ ಬೇಕು ಅಂದರೆ ಇದೇ ಮ್ಯಾಟ್ರಸ್ನ ರಿಟರ್ನ್ ಮಾಡಿ ಹಾಕೊಂಡು ಯೂಸ್ ಮಾಡ್ಬೋದು ನೀವು. ಥ್ಯಾಂಕ್ ಯು. ವೆಲ್ಕಮ್. ಬ್ಲಿಸ್ ಮ್ಯಾಕ್ಸ್ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದಕ್ಕೆ ನೆಕ್ಸ್ಟ್ ಲೋವರ್ ವರ್ಷನ್ ಬಂದು ಬ್ಲಿಸ್ ಮ್ಯಾಕ್ಸ್. ಸೊ ಇದು ಬಂದು ಹೈಯರ್ ವರ್ಷನ್. ಇದ್ರದ್ದು ಲೋವರ್ ವರ್ಷನ್ ಬ್ಲಿಸ್ ಮ್ಯಾಕ್ಸ್. ನನ್ನನ್ನು ಕೇಳಿದ್ರೆ ನೀವು ಪರ್ಸನಲ್ ಯೂಸ್ ಆದರೆ ಬ್ಲಿಸ್ ಮ್ಯಾಕ್ಸ್ ಏನು ಹೋಗ್ಬೇಡಿ, ಇದೇ ಹೋಗ್ಬಿಡಿ. ಚೆನ್ನಾಗಿದೆ. ಏನಂದ್ರೆ ಇದರಲ್ಲಿ ಆಕ್ಟಿವ್ ಕೂಲ್ ಟೆಕ್ನಾಲಜಿ ಇದೆ. ಜನರಲಿ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಯೂರೋಫ್ಲೆಕ್ಸ್, ರೆಸ್ಟೋಲೆಕ್ಸ್, ಕರ್ಲಾನು, ಪೆಪ್ಸು, ನೀವು ಯಾವುದೇ ಬ್ರ್ಯಾಂಡ್ಗೆ ಹೋಗಿ ನಿಮಗೆ ಈ ಥರ ಆಕ್ಟಿವ್ ಕೂಲ್ ಇರೋಂಥ ಟೆಕ್ನಾಲಜಿ ಇರೋಂಥ ಮ್ಯಾಟ್ರಸ್ ಇಲ್ಲ. ಈ ಕೂಲ್ ಜೆಲ್ ಟೆಕ್ನಾಲಜಿ ಅಂತ ಇರುತ್ತೆ. ಆ ಕೂಲ್ ಜೆಲ್ ಅನ್ನೋದು ಲಾಸ್ಟಿಂಗ್, ಆ ಲಾಂಗ್ ಲಾಸ್ಟಿಂಗ್ ಅನ್ನೋದು ಇರೋದಿಲ್ಲ. ಡ್ಯೂರೇಷನ್ ವೆರಿ ಲಿಮಿಟೆಡ್ ಪೀರಿಯಡ್ ಇರುತ್ತೆ. ನೀವು ಗೂಗಲ್ ಮಾಡ್ಬೋದು, ಫೇಸ್ ಚೇಂಜ್ ಮೆಟೀರಿಯಲ್. ಆಕ್ಟಿವ್ ಕೂಲ್ ಅಂದ್ರೆ ಫೇಸ್ ಚೇಂಜ್ ಮೆಟೀರಿಯಲ್. ಈ ಫೇಸ್ ಚೇಂಜ್ ಮೆಟೀರಿಯಲ್ ಅಂದ್ರೆ ಅದ್ರ ಸ್ಪೆಕ್ ಏನಂತ ಗೂಗಲ್ ಅಲ್ಲಿ ಇದೆ, ನೀವು ನೋಡ್ಬೋದು. ಸೊ ನಾನು ಇವಾಗ ಏನೇನು ವರ್ಬಲಿ ಹೇಳಿದ್ದೇನೆ ಎಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರುತ್ತೆ. ನಿಮಗೆ ವೆಬ್ಸೈಟ್ ಅಲ್ಲಿ ಓಪನ್ ಆಗೇ ಇದೆ, ಜಸ್ಟ್ ಚೆಕ್ ಮಾಡ್ಬೋದು.
ತುಂಬಾ ಚೆನ್ನಾಗಿದೆ. ನಾನು ನನ್ನ ಕ್ಲೋಸ್ ಫ್ರೆಂಡ್ ಮನೆಗೆ ಇದನ್ನೇ ಕೊಟ್ಟಿದ್ದೀನಿ, ಇಬ್ಬರು ಕೊಟ್ಟಿದ್ದೀನಿ. ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿದೆ ಅಂತ ರಿವ್ಯೂಸ್ ತುಂಬಾ ಚೆನ್ನಾಗಿದೆ. ನಮ್ ದೊಡ್ಡಪ್ಪ ಮಗನ್ಗೂ ಕೊಟ್ಟಿದ್ದೀನಿ, ನಂಗೆ ಚೈಲ್ಡ್ಹುಡ್ ಕ್ಲಾಸ್ಮೇಟ್ ಫ್ರೆಂಡ್ಗೂ ಇದನ್ನೇ ಕೊಟ್ಟಿದ್ದೀನಿ. ಯಾಕಂದ್ರೆ ಬಜೆಟ್ ಫ್ರೆಂಡ್ ಅಲ್ಲಿ ಕೇಳಿದಾಗ, ಇಲ್ಲ ಸ್ವಲ್ಪ ಲಕ್ಸುರಿ ಅಂದಾಗ ನಮ್ ಕಲೀಗ್ಸ್ಗೆ ಆಕ್ಟಿವ್ ಕೂಲ್ ತಗೊಂತಾರೆ. ನಾನು ಮನೇಲಿ ಅದನ್ನೇ ಯೂಸ್ ಮಾಡ್ತಿರೋದು. ನೋಡ್ಕೊಂಡೆ ನಾವು ಖುಷಿ ಮಾಡ್ತೀವಿ. ಹಾಡ್ಬೇಕನ್ನೋರ್ಗೆ ಇದು ಬೆಸ್ಟ್. ಬಾಡಿ ಪೋಸ್ಚರ್ ಅವ್ರಿಗೆ ಹಾರ್ಡೇ ಕೊಡ್ಬೇಕು, ಅವ್ರಿಗೆ ಸಾಫ್ಟ್ ಕೊಡ್ಬಾರ್ದು. ಏನಕ್ಕಂತೀನಿ, ಇವಾಗ ನೀವು ಮಲಗಿರ್ತೀರಾ, ಅದು ಮಲಗಿದಾಗ ಬಾಡಿ ಶೇಪ್ ತಗೊಳುತ್ತೆ. 7 ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಕರ್ವ್ಸ್ ಇರುತ್ತೆ. ಅದನ್ನ ಅದು ಫಿಲ್ ಮಾಡುತ್ತೆ ಮಲಗಿದಾಗ. ಆ ಬ್ಲಡ್ ಸರ್ಕ್ಯುಲೇಷನ್ ಡಿಸ್ಟರ್ಬ್ ಆಗದೆ ನೋಡ್ಕೊಳ್ಳುತ್ತೆ. ಇವಾಗ ನಾವು ಒಬ್ಬೊಬ್ರು ಸೈಡ್ ಸ್ಲೀಪರ್ ಇರ್ತಾರೆ, ಫ್ಲಾಟ್ ಸ್ಲೀಪರ್ ಇರ್ತಾರೆ, ಡಿಫ್ರೆಂಟ್ ಪೊಸಿಷನ್ಸ್ ಇರುತ್ತೆ. ಆ ಪೊಸಿಷನ್ ನಮ್ ತಿರುಗಿದಾಗ ಅಲ್ಲಿ ಇಲ್ಲಿ ಹಿಡ್ಕೊಳ್ಳೋದು ಆಗ್ಬಾರ್ದು. ಅದ್ರಲ್ಲಿ ಆ ಶೇಪ್ ರೀಡ್ ಮಾಡುತ್ತೆ. ಅವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಅದು ಒಳಗೋಗೋದ್ರಿಂದ ಎದ್ದೇಳವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಅವ್ರು ಎದ್ದೇಳಕ್ ಮನ್ಸು ಬರಲ್ಲ, ಇನ್ನೊಂಚೂರು ಮಲ್ಕೊಳ್ಳೋಣ ಇನ್ನೊಂಚೂರು ಮಲ್ಕೊಳ್ಳೋಣ ಅನ್ನೋ ಫೀಲ್ ಕೊಡುತ್ತೆ ಅದು. ಇದ್ರಲ್ಲಿ ನಾವು ಯಾವಾಗ ಎದ್ದೇಳ್ಬೇಕು ಆ ತರ ನಾವು ಈಸಿಯಾಗಿ ಕಂಫರ್ಟ್ ಆಗಿ ಎದ್ದೇಳ್ಬೇಕು. ಅದು ಡಿಫ್ರೆನ್ಸ್ ಇದೆ. ಮತ್ತೆ ಅವ್ರಿಗೆ ಬೌನ್ಸಿ ಕೊಡಬಾರ್ದು, ಅವ್ರಿಗೆ ಪ್ಯೂರ್ ಫಾರ್ಮೇ ಕೊಡ್ಬೇಕು ನೀವು. ಎನಿವನ್ ಅವ್ರಂತಲ್ಲ, 40 years ಕ್ರಾಸ್ ಆದ್ರೆ ಇದೇ ಬೆಸ್ಟ್ ಇರುತ್ತೆ. ಇಲ್ಲ ನಿಮ್ಗೆ ಡ್ಯೂಯಲ್ ಫೀಲ್ ಬೇಕಾದ್ರೆ ಅದ್ರಲ್ಲಿ ಡ್ಯೂಯಲ್ ಫೀಚರ್ಸ್ ಇದೆ, ರೇಟ್ ಸ್ವಲ್ಪ ಜಾಸ್ತಿ. ಈ ಮ್ಯಾಟ್ರಸ್ ಇದೆ, ಅದರಲ್ಲಿ ಮೆಮೊರಿ ಫೋಮ್ ಮ್ಯಾಟ್ರಸ್ 2-in-1 ಇದೆ. ತಿರುಗಿಸಿದ್ರೆ ಈ ತರ ಫೀಲ್ ಕೊಡುತ್ತೆ. ಇನ್ನೊಂದ್ ಕಡೆ ಇಟ್ಕೊಂಡ್ರೆ ಸೊ ಅವ್ರಿಗಾದ್ರೆ ತಿರುಗಿಸಿ ಯೂಸ್ ಮಾಡ್ಬೇಕು, ನಿಮಗಾದ್ರೆ ಫ್ರಂಟ್ ಆಗಿ ಯೂಸ್ ಮಾಡ್ಬೇಕು ಅಷ್ಟೇ. ಹೌದು, ಯಾಕಂದ್ರೆ ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಏನಂದ್ರೆ ಮ್ಯಾಟ್ರಸ್ ಜನರಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗ್ಲಿ, ಅಪ್ಪರ್ ಮಿಡಲ್ ಕ್ಲಾಸ್ ಆಗ್ಲಿ, ಒಂದ್ಸರಿ ಮ್ಯಾಟ್ರಸ್ ತಗೊಂಡ್ರೆ ಮಿನಿಮಮ್ 5 ವರ್ಷ ಚೇಂಜ್ ಮಾಡೋದು. ನಮ್ಮನೆಯಲ್ಲಂತೂ ನಾನು ತಗೊಂಡ್ರೆ ಮಿನಿಮಮ್ 7 ವರ್ಷ ಯೂಸ್ ಮಾಡೇ ಮಾಡ್ತೀವಿ. ಅದು ಜನರಲ್ ಆಗಿ. ಸೊ ಹಂಗಾಗಿ 1000 year ಅಂದ್ರೆ ಇಟ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ನೋಡ್ಕೊಂಡು ತಗೊಳ್ಳಿ. ಬಿಕಾಸ್ ಡೈಲಿ ಒಳ್ಳೆ ನಿದ್ದೆ ಬರೋದು ಅದರಲ್ಲೇ. ಬಾಟಲ್ ಏನು ನಿದ್ದೆ ಬರಲ್ಲ. ಮ್ಯಾಟ್ರಸ್ ಚೆನ್ನಾಗಿದ್ರೇನೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಷ್ಟೇ. ನಿಮಗಾದ್ರೆ ಯು ಕ್ಯಾನ್ ಗೋ ಫಾರ್ ಆಕ್ಟಿವ್ ಕೂಲ್, ಇಲ್ಲ ಸ್ಪ್ರಿಂಗ್ ಮ್ಯಾಟ್ರಸ್, ಸ್ವಲ್ಪ ಬೌನ್ಸಿ ಫೀಲ್ ಇರೋದು ಹೋಗ್ಬೋದು. ಸೊ ವಿಲ್ ಫೀಲ್ ವೆರಿ ಮಚ್ ಕಂಫರ್ಟಬಲ್. ಅದು ನಿಮ್ಗೆ ಇನ್ನೊಂದು 7-10 years ವರೆಗೂ. ಆಫ್ಟರ್ ದಟ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್. ಸೊ ಅವ್ರಿಗಾದ್ರೆ ಇದೇ ಕೊಡಿ. ಇಲ್ಲ ನಿಮ್ಗೆ ಸ್ವಲ್ಪ ಅದು ಫೀಲ್ ಬೇಕು ಇದು ಫೀಲ್ ಬೇಕಂದ್ರೆ ಅದು ಕೊಡಿ. ಎರಡೇ ಇಟ್ಕೊಳ್ಳಿ ಮೈಂಡಲ್ಲಿ, ಮಿಕ್ಕಿದೆಲ್ಲ ಬೇಡ. ಎಲ್ಲ ಅದು ಬೇಡ. ಅದು ಇನ್ನೊಂಚೂರು ಇದಕ್ಕಿಂತ ಡೆನ್ಸಿಟಿ ಕಮ್ಮಿ, ಸ್ವಲ್ಪ ಬೇಗ ಡೌನ್ ಆಗ್ಬಿಡತ್ತೆ. ಇರತ್ತೆ. ಇದು ಇರ್ಬೇಕು ಅಂದ್ರೆ ಫುಲ್ ಹಾರ್ಡ್ ಇದ್ರು ಒಂದ್ ಸ್ವಲ್ಪ ಕಲ್ ಮೇಲೆ ಮಲ್ಕಂಗೆ ಆಗತ್ತೆ. ಮಲ್ಕೊಂಡು ನೋಡಿ, ತುಂಬಾ ಚೆನ್ನಾಗಿದೆ. ಅದ್ರ ಮೇಲಿರೋ ಫ್ಯಾಬ್ರಿಕ್ ಬಂದು ಪಾಲಿಸ್ಟರ್ ಫ್ಯಾಬ್ರಿಕ್. ಇದ್ರಲ್ಲಿ ಇರೋದು ನಿಮ್ಗೆ ಕಾಟನ್ ಫ್ಯಾಬ್ರಿಕ್. ಅಂದ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅದು ನಮ್ಗೆ ಸಾಫ್ಟ್ ಇರುತ್ತೆ, ಒಂದ್ ಸ್ವಲ್ಪ ಸಿಲ್ಕಿ ಫೀಲ್ ಬರುತ್ತೆ. ಇದ್ರಲ್ಲಿ ಆ ತರ ಬರಲ್ಲ. ನಾರ್ಮಲ್ ಮ್ಯಾಟ್ರಸ್ ಮೇಲೆ ಮಲಗ್ದಂಗೆ ಫೀಲ್. ಕಾಟ್ನ ಮತ್ತು ಮ್ಯಾಟ್ರಸಸ್ನ ತೊಗೊಂಡ್ವಿ. ಆ್ಯಂಡ್ 15 days ಆಗುತ್ತೆ ಅಂತ ಡೆಲಿವರಿ ಕೊಡೋಕ್ಕೆ. 15 days ಒಳಗಡೆ ಆಗುತ್ತೆ ಡೆಲಿವರಿ ಕೊಡೋಕ್ಕೆ. ಸೊ ಎನಿ ಹೌ ಲೈಕ್ ಲೆಟ್ಸ್ ಮೀಟ್. ಏನು ಅನಿಸ್ತಮ್ಮ ಎಕ್ಸ್ಪೀರಿಯನ್ಸ್? ಖುಷಿ ಆಯಿತಾ? ನಿಮಗೆ ಬೇಕಾಗಿರೋ ಥರ ಮ್ಯಾಟ್ರೆಸ್ ಸಿಗ್ತಾ? ಸ್ಪೆಸಿಫಿಕಲಿ ಅವರಿಗೆ ಕಂಫರ್ಟಬಲ್ ಇರೋ ಥರ ನಾನು ನೋಡ್ತಿದ್ದು. ಸೊ ಫೈನಲಿ ವೇಕ್ ಫಿಟ್ಟಲ್ಲಿ ನನಗೆ 100% ಹ್ಯಾಪಿ ಫೀಲ್ ಆಯಿತು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ ಅದು ಹಾಸ್ಪಿಟಾಲಿಟಿ ಆಗಿರ್ಬೋದು, ಅಥವಾ ಅವ್ರು ಎಕ್ಸ್ಪ್ಲೇನ್ ಮಾಡಿದ ರೀತಿ ಆಗಿರ್ಬೋದು, ತುಂಬ ಸ್ಪೆಸಿಫೈ ಆಗಿ ಹೇಳಿದ್ರು ಎಲ್ಲನೂ. ಸೊ ಐ ಫೀಲ್ ಸೋ ಹ್ಯಾಪಿ. ಆ್ಯಂಡ್ ಅಪೋಸಿಟಲ್ಲಿದೆ ಲೆನ್ಸ್ ಪಾಟು, ತೊಗೊಳ್ಬೇಕು. ನೋಡೋಣ ಫಸ್ಟ್ ಯಾವ ಥರ ಸಿಗುತ್ತೆ. ಇವ್ರದ್ದು ಐ ಟೆಸ್ಟ್ ಬೇರೆ ಮಾಡಿಸ್ಬೇಕು, ಅದ್ರ ಮೇಲೆ ಅವರು ನಮಗೆ ಕೊಡ್ತಾರೆ. ಸೊ ಐ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂದರೆ ಅಲ್ಲೇ ಮಾಡ್ತಾರೆ. ಲಾಸ್ಟ್ ಟೈಮ್ ಒಂದ್ಸರಿ ಮಾಡಿಸಿದ್ದೀವಿ. ಸೊ ಬಟ್ ಸ್ಟಿಲ್ ಇನ್ನೊಂದ್ಸರಿ ಮಾಡಿಸಿ, ಇವಾಗ ಎಷ್ಟಿದೆ ನೋಡಬೇಕಲ್ಲ, ಐ ಸೈಟ್ ಪವರ್ ಎಷ್ಟಿದೆ ಅಂದ್ಬಿಟ್ಟು. ಸೊ ಅದನ್ನು ನೋಡಿಬಿಟ್ಟು ಆಮೇಲೆ ತೊಗೊಳ್ಬೇಕು. ಸೊ ಲೆಟ್ಸ್ ಗೋ ದೇರ್. ಆ್ಯಂಡ್ ಆಲ್ಸೋ ಅಲ್ಲಿ ಏನು ಆಫರ್ಸ್ ಇರುತ್ತೆ ನೋಡೋಣ. ಬಿಕಾಸ್ ವಿ ಆರ್ ಎಕ್ಸ್ಪ್ಲೋರಿಂಗ್ ದಿವಾಲಿ ಆಫರ್ಸ್ ಅಲ್ವಾ? ಸೊ ಅದಕ್ಕೋಸ್ಕರ ದಿವಾಲಿ ಆಫರ್ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಲೆನ್ಸ್ ಕಟ್ ಅಲ್ಲೇ ಇದೆ. ಸೊ ಲೆಟ್ಸ್ ಗೋ. ಏನು ಎಷ್ಟು ವರ್ಷ ಈಗ? 45 ಈ ಕಣಕ್ಕೆ
ವೇರಿಯಸ್ ಕಂಡೀಷನ್ಸ್ ಮೇ ಕಾಸ್ Clear ಇದೆಯಾ? ಕ್ಲಿಯರ್ ಇದೆ ಇನ್ನೂ ಸ್ವಲ್ಪ ಹತ್ರಕ್ಕೆ ದೂರಕ್ಕೆ ಕ್ಲಿಯರ್ ಇದೆ ಎಲ್ಲ ದೂರಕ್ಕೆ ಕ್ಲಿಯರ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ. ನೋಡು ಓದು ಫಸ್ಟು ದೂರದಿಂದ ಇಟ್ಕೊಂಡು ಓದು. Cause is simply the again process as we grow older, the lens gradually. ಅದು ನಿನಗೆ ಫ್ಲೆಕ್ಸಿಬಿಲಿಟಿ ಇರಲ್ಲ ಮತ್ತು ಫೋಲ್ಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇದು ಈ ಫ್ರೇಮ್ ಬೇಡ ಅಂತ. ಸರಿ. ಮತ್ತು ಅದು ಲೈಟ್ ವೆಯ್ಟ್ ಕೂಡ ಇದೆಯಲ್ಲ. ಇದೆಷ್ಟ ಆಯ್ತಾ? ಅದು ಇಷ್ಟ ಆಗಿದೆ. ಇನ್ನೊಂದು ನೀವು ಇಷ್ಟ ಆಗುತ್ತೆ. ಅನಲೈಸ್ ಮಾಡಿದ್ವಿ ನಾವು ಫೈನಲ್ಲಿ. ಇದು ಓಕೆ ಅಲ್ವಾ? ಫೈನಲ್ ಓಕೆ ತಾನೇ? ಓಕೆ. ಇನ್ನು 10%, ಅಂದರೆ ಇವಾಗ ಬೈ ಒನ್ ಗೆಟ್ ಒನ್ ಬರುತ್ತೆ. ನೀವು ಹ್ಯಾಪಿನಾ? Happy. ಸೊ ಅಮ್ಮ ಇವಾಗ ಟೀ ತಂದು ಕೊಟ್ಟರು. ಬೆಳಗಿಂದ ಎಕ್ಸಾಸ್ಟ್ ಆಗಿದೆ. ಸೊ ನಾವು ದಿಸ್ ಇಸ್ ದ ಸೊಲ್ಯೂಷನ್. ಅಮ್ಮ ಸಾಕಾಯ್ತಾ ಇವತ್ತು? ಹೊರಟು ಟೀ ಕುಡಿತಾ ಇದ್ದಾರೆ. ಸೊ ಸುಸ್ತಾಗಿದ್ದಾರೆ ಅವರು. ಆ್ಯಂಡ್ ಸನ್ಸೆಟ್ ನೋಡಿ ಅಲ್ಲಿ ಎಷ್ಟು ಆರೆಂಜಿಶ್ ಆಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಿದ್ದಲ್ಲ. ಈ ದೀಪಾವಳಿ ನಿಮ್ಮೆಲ್ಲರ ಲೈಫಲ್ಲೂ ಒಂದು ಹೊಸ ಬೆಳಕು, ಹೊಸ ಹುರುಪು ಮತ್ತು ಖುಷಿಯಾಗಿರಿ ಬೇಸಿಕಲಿ. ಸೊ ಅಷ್ಟೇ. ಖುಷಿಯಾಗಿರಿ, ಏನೇ ಆದರೂ ಪರವಾಗಿಲ್ಲ. ಲೈಫಲ್ಲಿ ತಾಳ್ಮೆಯಿಂದ ಪೇಷನ್ಸ್ ಇಟ್ಕೊಂಡು ಲೈಫ್ನ ಮುಂದೆ ತೊಗೊಂಡೋಗಿ ಸ್ಟ್ರಾಂಗ್ ಆಗಿರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಒನ್ ಔಟ್ ದರ್ ಏನೇ ಆಗಿರ್ಬೋದು ಲೈಫಲ್ಲಿ, ಇಟ್ಸ್ ಆಲ್ ಡನ್. ಮುಂದಕ್ಕೆ ಹೋಗೋದು ದಟ್ಸ್ ವೆರಿ ಇಂಪಾರ್ಟೆಂಟ್ ಹೇಳ್ತಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಏನಾದರೂ ಶಾಪ್ ಮಾಡಬೇಕು ಅಂದರೆ ಫೆಸ್ಟಿವಲ್ಸ್ ಆಫರ್ಸ್ ಇರುತ್ತೆ. ಸೊ ಇಟ್ಸ್ ಅ ರೈಟ್ ಟೈಮ್ ಟು ಶಾಪ್ ಇಫ್ ಯು ವಾಂಟ್ ಟು ಬೈ ಸಮಥಿಂಗ್ ಫಾರ್ ಯುವರ್ ಹೋಮ್, ಫಾರ್ ಯುವರ್ ಸೆಲ್ಫ್, ಎನಿ ಅಪ್ಲಯನ್ಸಸ್, ಡಿಜಿಟಲ್ಸ್ ಏನಿದು, ಬಿಕಾಸ್ ಆಫರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಅದಕ್ಕೆ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.